ನೀವು ಎಲ್ಲಿ ನೋಡಿದ್ರಿ ಆ ಸೆಲೆಬ್ರೇಷನ್ ಈ ಸೆಲೆಬ್ರೇಷನ್ ಆಕಾಶ್ ಇನ್ನೂ ಗೊತ್ತಲ್ವಾ ಆಕಾಶ್ ಅಷ್ಟೇ 20 ವರ್ಷ ಆಯಿತು ನಮಗೆ ಅವಾಗ ಗೊತ್ತಿದ್ದಿಲ್ಲ. ಸೊ ಆದರೆ ಈ ಒಂದು ಸೆಲೆಬ್ರೇಷನ್ ನೋಡಿದ್ಮೇಲೆ ಖುಷಿ ಆಗ್ತಿದೆ ಏನಪ್ಪ ಅಂತಂದರೆ ನಮ್ಮ ಬಾಸ್ ಎಲ್ಲೂ ಇಲ್ಲ, ಇವಾಗಲೇ ಹೊಸದಾಗಿ ರೀರಿಲೀಸ್ ಅಂತ ಅನಿಸ್ತಾನೆ ಇಲ್ಲ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಹೊಸ ಮೂವಿ ಬಂದರೂ ಕೂಡ ಇಷ್ಟೊಂದು ಕ್ರೇಜು, ಇಷ್ಟೊಂದು ಫ್ಯಾನ್ಸು ನೋಡಿದ್ರಲ್ಲ. ಮೀಡಿಯಾ ಮುಂದೆ ಬಂದರೆ ಪಾಪ ರಮ್ಯಾ ಮೇಡಮ್ ಬಂದರೂ ಕೂಡ ಮೀಡಿಯಾ ಮುಂದೆ ಅವರು ಮಾತುಗಳನ್ನ ಹೇಳಲಿಕ್ಕೇನೂ ಆಗಲಿಲ್ಲ, ಅಷ್ಟೊಂದು ಬೀಡಿದೆ. ಈ ಜನ ನೋಡೋಕ್ಕಾಗತ್ತಾ? ಈ ಜನ ನೋಡಬೇಕಂದ್ರೆ ನಮ್ಮ ಪವರ್ ಸ್ಟಾರೇ ಬರಬೇಕು, ರಾಜ್ಕುಮಾರ್ ಫ್ಯಾಮಿಲಿನೇ ಬರಬೇಕು. ಈ ಜನಗಳು ಇಷ್ಟೊಂದೆಲ್ಲ ಥಿಯೇಟ್ರಿಗೆ ಕಳಿಸ್ಬೇಕಂದ್ರೆ ರೀರಿಲೀಸ್ ಮೂವಿಗೆ ಹೌಸ್ಫುಲ್ ಆಗುತ್ತೆ ಅಂತ ನಂಬಕ್ಕಾಗತ್ತಾ? ನಾನಂತರೂ ರೀರಿಲೀಸ್ ಮೂವಿ ಅಂತಲೇ ಅನ್ಕೊಳ್ಳಲ್ಲ. ಯಾಕೆಂತಂದರೆ ಇವಾಗ ಬಿಡುಗಡೆ ಆಗಿದೆ, ಹೊಸ ಪಿಕ್ಚರು ಹೊಸ ಅಂತಲೂ ನಾನು ಅನ್ಕೊಂಡಿದ್ದೀನಿ. ಅವಸ್ಥೆ ತುಂಬ ಖುಷಿ ಆಗುತ್ತೆ. ಅಪ್ಪು ಬಾಸ್ ಅವರು ನಮ್ಮ ಹೊರಗಡೆ ಕೂತ್ಕೊಟ್ಟು ನನಗೆ, ಏಕೆಂದರೆ ತುಂಬ ಡೈಲಾಗ್ಸ್ ಇದ್ದಾವೆ, ಬಟ್ ಈ ಟೈಮಲ್ಲಿ ಅದು ಹೇಳ್ತೀನಿ. ಏನು ಗೊತ್ತಾ, ಪಟಾಕಿ ಯಾವ್ದಾಗಿರಲಿ ಅಂಡ್ಸೋರು ನಾವಾಗಿರಬೇಕು. ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಅಪ್ಪು ಬಾಸ್ ಅವ್ರದ್ದು ಸಿನಿಮಾ ಎಲ್ಲ ಥಿಯೇಟ್ರಲ್ಲಿ ಆಗಿದೆ. ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಹೋಗಿ ಆಕಾಶ್ ಮೂವಿನ ನೋಡಿ. ಆ್ಯಂಡ್ ಅಪ್ಪು ಬಾಸ್ ಎಲ್ಲೂ ಇಲ್ಲ, ನಮ್ಮ ಜೊತೆ ಇರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆಗಿರೋ ಜೀವ ಎಂದೆಂದು ಜೀವಂತ. ಅವರು ಅಪ್ಪು ಬಾಸ್ ಆ್ಯಂಡ್ ಅಪ್ಪು ಬಾಸ್ಗೆ ನಮ್ಮ ಕಡೆಯಿಂದ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ತಾರೆ. ಅದು ಆಲ್ರೆಡಿ ಮುಂಚೆನೇ ತುಂಬ ಫೋಟೋಸ್ ಮಾಡಿ ರೀಲ್ಸಲ್ಲಿ ಹಾಕಿದ್ದೀನಿ. ಆದರೂ ಕೂಡ ಅಪ್ಪು ಸರ್ಗೆ ನಮ್ಮ ಕಡೆಯಿಂದ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ತಾರೆ. ಮಿಸ್ ಯು ಸೋ ಮಚ್ ಅಪ್ಪು ಬಾಸ್.